ನಮಸ್ಕಾರ ರೈತ ಬಾಂಧವರೇ. ಈಗ ಏನು ಹೇಳ್ತಾ ಇದ್ದೀನಿ ಅಂದರೆ, ಡೈರೆಕ್ಟು ಬೋರ್ ನೀರು ಯಾವುದೇ ತರಕಾರಿ ಸಸಿಗೂ ಕೊಡಬಾರ್ದು, ಎಲ್ಲರಿಗೂ ಅನುಕೂಲ ಇರಲ್ಲ. ಹೇಳಿದ್ದು ಆರ್ಗಾನಿಕ್ದು ವಿಷಯದಲ್ಲಿ ಬಂದರೆ, ಈ ಥರ ಕಟ್ಟೆ ಮಾಡಿಸಿ, ಕಟ್ಟೆಗೆ ಒಂದಿನ ಇವತ್ತು ಸ್ಟಾಕ್ ಮಾಡಿ ಅದು ಗಾಳಿಗೆ ಬಿಟ್ಟು ಆಮೇಲೆ ಅದು ನೀರು ಆನ್ ಮಾಡಬೇಕು. ಬೇರೆ ಇನ್ನೊಂದು ಅದರಲ್ಲೊಂದು ಮೋಟ್ರ್ ಇಟ್ಕೊಂಡಿದ್ದೀವಿ ನಾವು, ನೋಡಿ ತೋರಿಸ್ತಾ ಇದ್ದೀವಿ. ಅದರಿಂದ ಹಿಂಗೆ ಬೋರ್ ನೀರು ಇದರಲ್ಲಿ ಬಿಡ್ತೀವಿ. ಬಿಟ್ಟು ಆಮೇಲೆ ಆ ನೀರು ಒಂದು ದಿವಸ ಬಿಟ್ಟು ಗಾಳಿಗೆ, ಆಮೇಲೆ ನಾವು ಇದು ಮಾಡ್ತೀವಿ. ಮತ್ತು ಈ ಪಾಚಿ ಕಟ್ತಲೇ ಇರುತ್ತೆ. ಈ ಪಾಚಿ ಕಟ್ಟಬಾರ್ದು, ಆ ರೀತಿ ಏನಾದ್ರು ನಿಮ್ಮಲ್ಲಿ ಐಡಿಯಾ ಇದ್ದರೆ ಹೇಳಿ. ನಾವಂತೂ ಈ ಪಾಚಿ ನೋಡಿ ಕಟ್ತಲೇ ಇರುತ್ತೆ, ಹಿಂಗೆ ತೆಗಿತಲೇ ಇರ್ತೀವಿ. ನಿಮ್ಗೆ ಏನೇನೋ ಗೊತ್ತಿದ್ರೆ ಹೇಳಿ ಫ್ರೆಂಡ್ಸ್. ಪಾಚಿ ಹೆಂಗೆ ಕಟ್ಟದಲ್ಲೇ ಇದು ಮಾಡೋದು, ಯಾವ ಥರ ನಮ್ಮದು ನೋಡಿರಿ. ಈ ಥರ ಪಾಚಿ ಕಟ್ತಲೇ ಇದೆ, ಇದೇ ದೊಡ್ಡ ಪ್ರಾಬ್ಲಮ್ಮು. ಆರ್ಗಾನಿಕ್ ವಿಷಯದಲ್ಲಿ ಬಂದರೆ, ಇದರಲ್ಲಿ ನಾವು ಸ್ವಲ್ಪ ಏನನ ಈಗ ಜೀವಾಮೃತ ಮಾಡ್ತೀವಲ್ಲ, ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಡೈರೆಕ್ಟಾಗಿ ನೀರಲ್ಲೇ ಬೂದಿ ಆ ಥರದ್ದು ಹೋದರೆ ಎಲ್ಲ ಗಿಡಗಳಿಗೂ ಹೋಗುತ್ತೆ. ಮತ್ತು ಸಗಣಿ, ಗಂಜಲ ಏನೇ ಆರ್ಗ್ಯಾನಿಕ್ದೊಂದು ಇದ್ರೂ ಇದರಲ್ಲಿ ಹಾಕ್ಬಿಟ್ಟು ಬಿಟ್ಕೊಂಡ್ರು ಅದು ಅನುಕೂಲ ಆಗುತ್ತೆ. ಎಲ್ಲರಿಗೂ ಆ ಥರ ಅನುಕೂಲ ಇರಲ್ಲ. ಇರೋರು ಈ ಥರ ಮಾಡ್ಕೊಂಡ್ರೆ ಭಾರಿ ಉತ್ತಮ. ಇದು ಡೈರೆಕ್ಟ್ ಬೋರ್ ನೀರು ಅದು ಗಾಳಿಗೆ ಹೋಗಿರಲ್ಲ. ಇದಾದರೆ ಈ ಒಂದಿನ ನಾವು ಗಾಳಿಗೆ ಬಿಟ್ಟು ಆ ನೀರನ್ನ ಇದು ಮಾಡಿ ಬಿಡ್ತೀವಿ. ನಮಗೆ ಎಲ್ಲ ಒಂಥರ ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಬರುತ್ತೆ. ಈ ಪಾಚಿದು ಏನೋ ನಿಮ್ಗೆ ಐಡಿಯಾ ಇದ್ದರೆ ಹೇಳಿ, ಅದನ್ನು ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಪಾಚಿದು ನಮಗೇನೋ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಈ ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು.